ಐವಾನ್ ಡಿಸೋಜಾ ಹೇಳಿಕೆಗೆ ಎಂಎಲ್ಸಿ ಸಿಟಿ ರವಿ ಕೆರಳಿ ಕೆಂಡವಾಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಐವಾನ್ ಡಿಸೋಜಾ ದೇಶದ್ರೋಹದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೂಡಲೇ ಐವಾನ್ ಡಿಸೋಜಾರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನಾನು ಆಗ್ರಹಿಸ್ತೇನೆ. ಬಾಂಗ್ಲಾದೇಶದ ಮಾದರಿ ಅಂದರೆ ಏನರ್ಥ ಅಂದರೆ ಅರಾಜಕತೆ ಸೃಷ್ಟಿ ಮಾಡ್ತಾರ. ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಕಾಂಗ್ರೆಸ್ ನಡವಳಿಕೆ ಅದು ತಕ್ಷಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ. ನೋಡಿ, ಘನತೆವೆತ್ತ ರಾಜ್ಯಪಾಲರು ನಿಷ್ಪಕ್ಷಪಾತವಾದ ನ್ಯಾಯಯುತ ತನಿಖೆ ಆಗಲಿ ಅಂತ ಅನುಮತಿ ಕೊಟ್ಟಿದ್ದಾರೆ. ತನಿಖೆನೇ ಬೇಡ ಅಂತ ಹೇಳೋದು ಅದು ಅಸಂವಿಧಾನಿಕ. ತನಿಖೆನೇ ಬೇಡ ಅನ್ನೋದು ಪ್ರಜಾಪ್ರಭುತ್ವ ವಿರೋಧಿ. ತನಿಖೆನೇ ಬೇಡ ಅನ್ನೋದು ನಾನು ಕಾನೂನಿಗೆ ಮೀರಿದವನು ಅಂತಕ್ಕಂಥ ದುರಹಂಕಾರದ ಭಾವನೆ. ಅವರು ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿಲ್ಲ. ಆದರೆ ಕಾಂಗ್ರೆಸ್ನವ್ರು ಇವತ್ತು ಆಡ್ತಿರೋದು ನೋಡಿದ್ರೆ ಸಿದ್ದರಾಮಯ್ಯನವರಿಗೆ ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿದ್ದಾರೆ ಅನ್ನೋ ಥರದ ಮಾತಾಡ್ತಿದ್ದಾರೆ. ಅವ್ರು ಗಲ್ಲಿಗೇರಿಸೋ ತೀರ್ಪು ಕೊಟ್ಟಿಲ್ಲ, ನ್ಯಾಯಯುತ ತನಿಖೆ ಆಗಲಿ ಅಂತ ಹೇಳಿದ್ದಾರೆ. ರಾಜ್ಯಪಾಲರ ವಿರುದ್ಧ ಎಂಎಲ್ಸಿ ಐವಾನ್ ಡಿಸೋಜಾ ವಿವಾದಾತ್ಮಕ ಹೇಳಿಕೆ ವಿಚಾರ ಖಂಡಿಸಿ ಮಂಗಳೂರಿನಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿದ್ರು. ಡಿಸೋಜಾ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಒತ್ತಾಯಿಸಿ ಬರ್ಕೆ ಪೊಲೀಸ್ ಠಾಣೆ ಮುಂಭಾಗ ಕಾರ್ಯಕರ್ತರು ಧರಣಿ ಕೂತರು. ಈ ವೇಳೆ ಪೊಲೀಸರು ಕಾನೂನು ತಜ್ಞರ ಸಲಹೆ ಪಡೆದು ಮುಂದಿನ ಕ್ರಮವನ್ನು ಕೈಗೊಳ್ಳುವುದಾಗಿ ದೂರುದಾರ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಮಲ್ಯಗೆ ಹಿಂಬರಹ ನೀಡಿದರು. ನೇತೃತ್ವದಲ್ಲಿ ಕಾಂಗ್ರೆಸ್ ಏನು ಪ್ರತಿಭಟನೆ ಮಾಡಿತ್ತು. ಬಾಂಗ್ಲಾದೇಶಲ್ಲಿ ಯಾವ ರೀತಿಯಲ್ಲಿ ಅಲ್ಲಿಯ ಪ್ರಧಾನಿಯನ್ನು ಓಡಿಸಿದ್ರು, ಅದೇ ರೀತಿ ಕರ್ನಾಟಕದ ಗವರ್ನರನ್ನು ರಾತ್ರೋರಾತ್ರಿ ನಾವು ಓಡಿಸ್ತೀವಿ ಅಂತ ಹೇಳುವಂಥ ಸಂವಿಧಾನಕ್ಕೆ ವಿರುದ್ಧವಾದಂಥ ಮಾತನ್ನು ಐವಾನ್ ಡಿಸೋಜಾ ಅವರು ಆಡಿರ್ತಾರೆ. ಅದರಿಂದ ಪ್ರಚೋದನೆಗೊಂಡು ಏನು ಕಾಂಗ್ರೆಸ್ನ ಕಿಡಿಗೇಡಿಗಳು ಒಂದು ಖಾಸಗಿ ಬಸ್ಸಿನ ಗ್ಲಾಸಿಗೆ ಕಲ್ಲು ಹೊಡೆಯುವಂಥ ಕೆಲಸಕ್ಕೆ ಇವರು ಕೈ ಹಾಕ್ತಾರೆ. ಮಂಗಳೂರಿನಲ್ಲಿ ಇವತ್ತಿನವರೆಗೆ ನಡೆಯದಿದ್ದಂಥ ಟೈರ್ ಹೊತ್ತಿಸುವಂಥ ಒಂದು ಪ್ರವೃತ್ತಿಗೆ ಕಾಂಗ್ರೆಸ್ ಇವತ್ತು ಕೈ ಹಾಕಿದೆ. ಇದನ್ನು ಪ್ರಶ್ನಿಸಿ ನಮ್ಮ ಶಾಸಕರುಗಳು ಡಿ ವೇದವ್ಯಾಸ್ ಕಾಮತ್ ಹಾಗೂ ಭರತ್ ಶೆಟ್ಟಿ ಅವರು ಹಾಗೂ ಇಲ್ಲಿನ ಮೇಯರ್ ಸುಧೀರ್ ಶೆಟ್ಟಿ ಅವರು ಇವರು ಸಾಯಂಕಾಲ ಕಮಿಷನರನ್ನು ಭೇಟಿಯಾಗಬೇಕಾದ್ರೆ ಸುವೋ ಮೋಟೋ ಕೇಸನ್ನು ಹಾಕಲಿಕ್ಕೆ ಆಗೋದಿಲ್ಲ ಅಂತ ಕಮಿಷನರ್ ಹೇಳಿರ್ತಾರೆ. ನಮ್ಮ ಶಾಸಕರು ಯಾವುದಾದ್ರೂ ಒಂದು ಭಾಷಣದಲ್ಲಿ ಮಾತಾಡಿದರೆ ತಕ್ಷಣವೇ ಸುವೋ ಮೋಟೋ ಕೇಸನ್ನು ಹಾಕುವಂಥ ಕೆಲಸ ಈ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಡಿಸೋಜಾ ವಿರುದ್ಧ ದೂರು ದಾಖಲಿಸುವಂತೆ ಒತ್ತಾಯಿಸಿ ಮಂಗಳೂರಿನಲ್ಲಿ ಬಿಜೆಪಿ ನಿಯೋಗ ಕೂಡ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನ್ನ ಭೇಟಿ ಮಾಡಿದ್ರು. ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ದಕ್ಷಿಣ ಶಾಸಕ ವೇದವ್ಯಾಸ ಕಾಮತ್ ಸೇರಿದಂತೆ ಬಿಜೆಪಿ ನಾಯಕರು ಭೇಟಿ ಮಾಡಿ ಡಿಸೋಜಾ ಮೇಲೆ ಎಫ್ಐಆರ್ ದಾಖಲು ಮಾಡಬೇಕು, ಟೈರ್ ಹೊತ್ತಿಸಿದ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು, ಜಾಮೀನು ರಹಿತ ಸೆಕ್ಷನ್ ಹಾಕಬೇಕು, ತಾರತಮ್ಯ ಮಾಡೋದು ಸರಿಯಲ್ಲ ಅಂತ ಕಮಿಷನರ್ ಬಳಿ ವಾದವನ್ನ ಮಾಡಿದ್ದಾರೆ. ಇಲ್ಲ, ನಾನು ಹೇಳಿದ್ರೆ ಅರೆಸ್ಟ್ ಮಾಡಿದ್ದೀನಿ. ಅಲ್ಲ, ಐ ವಾಸ್ ವೆರಿ ಕ್ಲಿಯರ್. ಹೇಳಿದ್ದಾರೆ ಅಂತ ಹೇಳಿದ್ರೆ ಅವ್ರು ಯಾರಾದ್ರೂ ಕೇಳಬೇಕು ಸರ್. ಹೆಡ್ ಆಫ್ ದ ಸಿಸ್ಟಮ್ ಕಮಿಷನರ್. ಕಮಿಷನರ್ ಹೇಳಿ ಎಲೆಕ್ಟ್ ಆಗಿದೆ ಇನ್ನು ಬಿಟ್ಟಿಲ್ಲ ಅಂತ ಹೇಳಿ. ಇಲ್ಲ, ಬಿಟ್ಟಿಲ್ಲ ಅಂತ ನಮ್ಮ ಹತ್ರ ಹೇಳಿಲ್ಲ, ಮಾಧ್ಯಮದಿಗೆ ಹೇಳಿ. ಮಂಗಳೂರಿನಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆ ವೇಳೆ ಬಸ್ ಗ್ಲಾಸ್ ಪುಡಿ ಪುಡಿ ಮಾಡಿದ ಕಾರ್ಪೊರೇಟರ್ ಕಿಶೋರ್ ಶೆಟ್ಟಿಯನ್ನ ಬಂಧಿಸಲಾಗಿದೆ. ಮಂಗಳೂರು ಪಾಲಿಕೆ ಕಾಂಗ್ರೆಸ್ ಕಾರ್ಪೊರೇಟರ್ ಕಿಶೋರ್ ಶೆಟ್ಟಿ, ಹಮೀದ್ ಅನ್ವರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಎದುರೇ ಬಸ್ಗೆ ಆರೋಪಿಗಳು ಕಲ್ಲು ತೂರಿದ್ದು ಕಾರ್ಯಕರ್ತರ ಗೂಂಡಾಗಿರಿ ವರ್ತನೆಯನ್ನ ಏನ್ ಮಾಡಿದ್ರು, ಆ ಒಂದು ಗೂಂಡಾಗಿರಿ ವರ್ತನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣ ವಿಚಾರವಾಗಿ ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ದಿಢೀರ್ ಉಡುಪಿ ಮಣಿಪಾಲ ರಸ್ತೆ ಸಂಚಾರ ಏನಿದೆ ಅದನ್ನು ತಡೆದು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಸಿಎಂ ವಿರುದ್ಧ ಧಿಕ್ಕಾರ ಘೋಷಣೆಯನ್ನ ಕೂಗುತ್ತಾ ಭ್ರಷ್ಟ ಸಿಎಂ ಅಧಿಕಾರ ಬಿಟ್ಟು ತೊಲಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ.
ನಂತರ ಅವರಿಗೆ ಗೊತ್ತಿಲ್ಲದಾಗೆ ಮೂಡದವರು ಅದನ್ನು ಎಕ್ವೈರ್ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರ ಒಂದು ವಾದ. ಒಂದು 3 ಎಕರೆ 16 ಸೆಂಟ್ಸ್ ಕೈ ತಪ್ಪುವಾಗ ಗೊತ್ತಾಗಲಿಲ್ಲ ಅಂತ ಆದರೆ, ಮುಖ್ಯಮಂತ್ರಿಯ ಕುಟುಂಬದ ಜಾಗ ಹೋದದ್ದು ಗೊತ್ತಾಗಲಿಲ್ಲ ಅಂತ ಆದರೆ, ಅಂತಹ ಮನುಷ್ಯ ಮುಖ್ಯಮಂತ್ರಿ ಆಗಲಿಕ್ಕೂ ನಾನು ಆಯ್ಕೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ವಿರೋಧಿಸಿ ಧಾರವಾಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಜೂಬಿಲಿ ಸರ್ಕಲ್, ಕೋರ್ಟ್ ಸರ್ಕಲ್ ಮೂಲಕ ಮೆರವಣಿಗೆ ಸಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್, ಶಾಸಕರಾದ ಎನ್ಎಚ್ ಕೋನರೆಡ್ಡಿ, ಪ್ರಸಾದ ಅಬ್ಬಯ್ಯ ಇತರರು ಭಾಗಿಯಾಗಿದ್ದರು. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ಪ್ರಕರಣದ ಮತ್ತೊಬ್ಬ ಆರೋಪಿ ಅನುಕುಮಾರ್ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾನೆ. ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದಿಸುವ ಸಾಧ್ಯತೆ ಇದ್ದು, ಇದೇ ಆಗಸ್ಟ್ 22ರಂದು ಜಾಮೀನು ಅರ್ಜಿ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ. ಓಪನ್ ರೌಡಿಸಂಗೆ ಮಲೆನಾಡು ಶಿವಮೊಗ್ಗದ ಜನರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಶಿವಮೊಗ್ಗ ಸವಳಂಗ ರಸ್ತೆಯ LBS ನಗರ ಬಳಿ ಬೈಕ್ನಲ್ಲಿ ಬಂದು ಯುವಕನ ಮೇಲೆ ರೌಡಿಗಳು ಲಾಂಗ್ ಹಿಡಿದು ಅಟ್ಯಾಕ್ ಮಾಡಿದ್ದಾರೆ. ಇನ್ನು ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಸಂಬಂಧ ವಿನೋಬಾ ನಗರ ಠಾಣೆ ಪೊಲೀಸರು ಸುಮೋಟೋ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಖಂಡಿಸಿ ಉಡುಪಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಪಡುಕೆರೆ ನಿವಾಸಿಗಳು ಬೃಹತ್ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನ ಹೊರಹಾಕಿದ್ರು. ಬಾಂಗ್ಲಾದಲ್ಲಿ ಅರಾಜಕತೆ ಮನೆ ಮಾಡಿದ್ದು ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಅಲ್ಲಿ ನಡೀತಾ ಇರುವ ದೌರ್ಜನ್ಯ, ಅತ್ಯಾಚಾರ ವಿರುದ್ಧ ಕುದ್ರು ನಿವಾಸಿಗಳು ಪ್ರೊಟೆಸ್ಟ್ ನಡೆಸಿದರು. ಬಾಂಗ್ಲಾದಲ್ಲಿ ನಡೀತಾ ಇರುವಂಥ ಹಿಂದೂಗಳ ಮೇಲಿನ ದೌರ್ಜನ್ಯ, ಅಲ್ಲಿ ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ತಂಗಿಯರ ಮಾನಹರಣ ಆಗ್ತಾ ಇದೆ. ಇದರ ವಿರುದ್ಧವಾಗಿ ಇಲ್ಲಿನ ಜನರೇ, ಯಾವುದೇ ಸಂಘಟನೆ ಕರೆ ಕೊಟ್ಟಿದ್ದಲ್ಲ, ಇಲ್ಲಿನ ಜನರೇ ಸ್ವಯಂ ಪ್ರೇರಿತರಾಗಿ ನಾವು ಯಾರು ದುಃಖಿತರಿದ್ದಾರೆ ಅವರ ಪರವಾಗಿದ್ದೀವಿ ಅಂತ ಹೇಳ್ತಾ ಅವರೇ ಸ್ವಯಂ ಪ್ರೇರಣೆಯಿಂದ ಮಾಡ್ತಾ